ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಸಿಟ್ ಮಾಡಿದಂಥ ಒಂದು ಪುರಾತನವಾದ ದೇವಸ್ಥಾನದ ಒಂದು ವಿಡಿಯೋ ತೊಗೊಂಬಂದಿದ್ದೀನಿ. ಮೈಸೂರು ಹಾಗೂ ಊಟಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಂಜನಗೂಡು ದಾಟಿದ ಮೇಲೆ ಒಂದು ಕಳಲೆ ಅಂತ ಗ್ರಾಮ. ಈ ಕಳಲೆ ಅನ್ನೋ ಗ್ರಾಮದ ಬಸ್ ಸ್ಟಾಪು ಮೇನ್ ರೋಡಲ್ಲೇ ಸಿಗತ್ತೆ. ಮೇನ್ ರೋಡಿಂದ ಬಲಗಡೆ ತಿರ್ಕೊಂಡು 1 ಕಿಲೋಮೀಟರ್ ನಾವು ಒಳಗಡೆ ಹೋದರೆ ಈ ಕಳಲೆ ಗ್ರಾಮದಲ್ಲಿ ಇರೋ ಈ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಅಂತ ದೇವಸ್ಥಾನ ಸಿಗುತ್ತೆ. ಇದು ಒಂದು ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದ ಲಿಖಿತ ಇತಿಹಾಸ 1700ರಿಂದ 1800 ತನಕ ಹೋಗುತ್ತೆ. ಮೈಸೂರು ಮಹಾರಾಜರು ಮತ್ತು ಟಿಪ್ಪು ಸುಲ್ತಾನ್ ಮಾಡಿದ ಕೊಡುಗೆಗಳು ಈ ದೇವಸ್ಥಾನದಲ್ಲಿ ಲಿಖಿತ ರೂಪದಲ್ಲಿದೆ. 1700ನೇ ಇಸ್ವಿನೇ ಅಂದಮೇಲೆ ಅದಕ್ಕಿಂತ ಹಳೇ ಕಾಲದಲ್ಲಿ ಎಷ್ಟು ಹಳೇದಾಗಿರ್ಬೋದು ಇದು ದೇವಸ್ಥಾನ ಅಂತ ನಾವು ತಿಳ್ಕೊಬೋದು. ಈ ದೇವಸ್ಥಾನ ಬೆಳಿಗ್ಗೆ ಒಂದು 9 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ತೆಗ್ದಿರುತ್ತೆ. ನಾವು ಹೋಗಿದಾಗ ಪೂಜೆ ನಡೀತಾ ಇತ್ತು. ಪೂಜೆ ನಡೀತಾ ಇದ್ದರಿಂದ ತಕ್ಷಣವೇ ನಾವು ಅದು ದೇವ್ರದ್ದು ದರ್ಶನ ಮಾಡೋಕ್ಕಾಗಿಲ್ಲ. ಒಂದು 10-15 ನಿಮಿಷ ವೆಯ್ಟ್ ಮಾಡಿದ್ವಿ. ಈ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀಕಾಂತ ಸ್ವಾಮಿ ಹಾಗೂ ಲಕ್ಷ್ಮೀ ದೇವರ ವಿಗ್ರಹಗಳು ಬೇರೆ ಬೇರೆ ಕಡೆ ಇದೆ. ನಾವು ಒಂದು 15 ನಿಮಿಷ ವೆಯ್ಟ್ ಮಾಡಿದ್ವಿ. ಆ ವೆಯ್ಟಿಂಗ್ ಪೀರಿಯಡಲ್ಲಿ ನಾನು ಈ ವಿಡಿಯೋ ಮಾಡಿ ನಿಮಗೆ ಎಲ್ಲನೂ ಫುಲ್ಲು ತೋರಿಸೋಣ ಅಂತ ಮಾಡಿದ್ದೀನಿ. ಸೊ ಈ ದೇವಸ್ಥಾನದ ಫುಲ್ಲು ಒಂದು ಪರಾಂಗಣನ ಒಂದು ಸುತ್ತ ಹಾಕಿ ನಿಮಗೆ ಎಲ್ಲಿ ಒಳಗಡೆ ಎಲ್ಲ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಬಂದ ತಕ್ಷಣ ನೋಡಿ, ದೇವಸ್ಥಾನದ ಎದುರುಗಡೆ ಗರ್ಭಗುಡಿ ಇದೆ. ಅದರ ಎಡಗಡೆನೇ ಒಂದು ಹಳೆಯ ಕಾಲದ ಒಂದು ಬಾವಿ. ದೇವ್ರದ ಎಲ್ಲ ಕಾರ್ಯಗಳನ್ನು ಮಾಡೋದಕ್ಕೆ ಈ ಬಾವಿ ನೀರನ್ನೇ ಉಪಯೋಗಿಸ್ತಾರೆ ದಿವಸ ಬೆಳಿಗ್ಗೆ. ಈ ಬಾವಿ ಇದೆಯಲ್ಲ, ಈ ಬಾವಿ ಪಕ್ಕನೇ ಇದು ದೇವಸ್ಥಾನದಲ್ಲಿ ಇದು ಅಡುಗೆ ಮನೆ. ಅದರದ್ದೆಲ್ಲನೂ ದೇವರಿಗೆ ಬೇಕಾಗಿದ್ದ ನೈವೇದ್ಯಕ್ಕೆ ಬೇಕಾಗಿರೋಂಥ ಎಲ್ಲ ವಸ್ತುಗಳನ್ನು ಅಲ್ಲೇ ಮಾಡ್ಕೊತಾರೆ ಅರ್ಚಕರುಗಳು. ಆಮೇಲೆ ನನ್ನ ಅನಿಸಿಕೆ ಪ್ರಕಾರ ನನಗನ್ಸುತ್ತೆ ಇಲ್ಲಿ ವರ್ಷಕ್ಕೆ ಒಂದು ಸತಿ ಏನೋ ಜಾತ್ರೆ ಏನೋ ಆಗ್ಬೋದು ಅನಿಸುತ್ತೆ. ಸೊ ಆ ಜಾತ್ರೆಗೆ ಉಪಯೋಗಿಸೋವಂಥ ಎಲ್ಲ ವಸ್ತುಗಳನ್ನು ಇಲ್ಲೇ ಡಿಸ್ಪ್ಲೇಗೆ ಇಟ್ಟಿದ್ದಾರೆ ನೋಡಿ. ಎಲ್ಲನೂ ಇದು ಜಾತ್ರೆ ಆಗೋ ಟೈಮು ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿ ಎಲ್ಲನೂ ದೇವಸ್ಥಾನದ ಪರಾಂಗಣದಲ್ಲೇ ಎಲ್ಲ ಜನಗಳಿಗೆ ಡಿಸ್ಪ್ಲೇಗೆ ಮಾಡೋಕ್ಕೆ ಇಟ್ಟಿದ್ದಾರೆ. ಆಮೇಲೆ ಈ ದೇವಸ್ಥಾನದ ಪರಾಂಗಣದ ಸುತ್ತಮುತ್ತಲು ಇನ್ನೊಂದೇನು ಅಂದರೆ, ಯಾವುದೇ ಪ್ರಾಚೀನ ಹಿಂದೂ ದೇವಸ್ಥಾನಗಳಲ್ಲಿ ಆ ದೇವಸ್ಥಾನದ ಸುತ್ತಲೂ ಒಂದು ಕೊಠಡಿಗಳು ಮಾಡಿ, ಆ ಕೊಠಡಿ ಒಳಗಡೆ ಪ್ರತಿಯೊಂದು ಕೊಠಡಿಯ ಒಳಗಡೆ ವಿಗ್ರಹಗಳು ಇಟ್ಟಿರ್ತಾರಲ್ಲ, ಅದೇ ಥರ ಇದೇ ದೇವಸ್ಥಾನದಲ್ಲೂ ಬಹಳಷ್ಟು ಕೊಠಡಿಗಳಿದ್ದು ಪ್ರತಿಯೊಂದು ಕೊಠಡಿ ಒಳಗಡೆ ಬೇರೆ ಬೇರೆ ದೇವರ ವಿಗ್ರಹಗಳು ಇಟ್ಟು ದಿವಸ ಪ್ರತಿಯೊಂದು ದೇವರುಗಳಿಗೂ ಅಲ್ಲಿ ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲ ಅರ್ಚಕರುಗಳು ಎಲ್ಲ ಮಾಡ್ತಾರೆ. ಸೊ ನಾವು ಹೋಗಿರೋ ಈ ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲ ದೇವರುಗಳದ್ದು ಪೂಜೆ ನಡೀತಾ ಇದ್ದರಿಂದ ನಮಗೆ ತಕ್ಷಣ ವೀಕ್ಷಣೆ ಮಾಡೋಕ್ಕಾಗಿರಲಿಲ್ಲ. ನಾವು ಈ ಪರಾಂಗಣದಲ್ಲಿ ಸುತ್ತಲಿರೋದು ಪ್ರತಿಯೊಂದು ಕೊಠಡಿಯಲ್ಲಿ ಇರೋ ಎಲ್ಲನೂ ಇದು ದೇವ್ರದ್ದು ಇದನ್ನು ಕರ್ಕೊಂಡೋಗಿ ನಿಮಗೆ ಟ್ರಿಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವೀಕ್ಷಿಸಿ. ಈ ದೇವಸ್ಥಾನವನ್ನು ನೋಡ್ಬೇಕಾದ್ರೆ 2 ವಿಚಾರ ನನಗೆ ಮನಸ್ಸಿಗೆ ಅನಿಸಿದ್ದು. ಏನು ಅಂತಂದರೆ, ಪುರಾತನ ದೇವಸ್ಥಾನಗಳು ಈ ಥರ ನಾವು ಹೋಗಿದ್ರೆ ಏನು ಒಬ್ಬರೂ ದೇವಸ್ಥಾನದಲ್ಲಿಲ್ಲ. ಒಬ್ಬರೇ ವಯಸ್ಸಾದ ಒಬ್ಬರು ಅರ್ಚಕರು ಅವರ ತಲತಲಾಂತರದಿಂದ ಬಂದಿರೋ ಆಚರಣೆಯಂತೆ ಅವರು ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಆ ಅರ್ಚನೆಗೆ ಒಂದು 10 ರೂಪಾಯಿ ಇದನ್ನು ಮಾತ್ರ ತೊಗೊಂಡು ಅಲ್ಲಿ ಅರ್ಚನೆಗೆ ಇದು ಮಾಡೋ ವ್ಯವಸ್ಥೆ ಇತ್ತು. ಸೊ ಏನೂ ಅನುದಾನ ಇಲ್ಲದಿದ್ದರಿಂದ ಈ ದೇವಸ್ಥಾನನ ನನಗನ್ಸುತ್ತೆ ಆದಷ್ಟು ಯಾರು ಕಾಳಜಿ ವಹಿಸಿ ಇದಕ್ಕೆಲ್ಲ ದುಡ್ಡು ಕೊಟ್ಟು ಇದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಏನಾರು ಯೋಚನೆ ಮಾಡಬೇಕು. ಇದು ನೋಡಿ, ಗಂಧ ತೆಗೆದು ದೇವರಿಗೆ ಹಾಕೋಂಥ ಸ್ಥಾನ ಇದು ಯಾರೋ ಜೀರ್ಣೋದ್ಧಾರ ಮಾಡ್ತಾರೆ ಅನ್ನೋದಕ್ಕಿಂತ ಪ್ರತಿಯೊಂದು ನಮ್ಮಿಂದನೇ ಕಾಣಿಕೆಯಿಂದನೇ ಶುರು ಆಗಬೇಕು ಅಂತ ನಾವು ಏನು ಅಂದರೆ ಅಲ್ಲಿ ಹೋಗಿದಾಗ ನಮ್ಮ ಕೈಲಾದಷ್ಟು ಏನೋ ದುಡ್ಡನ್ನು ಕಾಣಿಕೆಯಾಗಿ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ದೇವಸ್ಥಾನದ ದಿನನಿತ್ಯದ ಮೇಂಟೆನೆನ್ಸ್ಗೆ ಲೈಕ್ ಹೂಗಾರ ಆಗಿರ್ಬೋದು, ಅಗರಬತ್ತಿಗಾರ ಆಗಿರ್ಬೋದು, ಯಾವುದೇ ಪೂಜೆ ಪುನಸ್ಕಾರ ಮಾಡೋ ಅಂಥದ್ದು ವಸ್ತುಗಳನ್ನು ತಂದು ಇದನ್ನು ಮೇಂಟೈನ್ ಮಾಡ್ಬೋದು ಅಂತ ಅನಿಸುತ್ತೆ ಫ್ರೆಂಡ್ಸ್. ಆದ್ದರಿಂದ ನೀವು ಮೈಸೂರು ಊಟಿ ರಸ್ತೆಗೆ ಯಾವಾಗಲೇ ಹೋದರೆ ದಯವಿಟ್ಟು ಏನೂ ಜಾಸ್ತಿ ಹೊತ್ತಾಗಲ್ಲ. ಒಂದು ಜಾಸ್ತಿ 15 ನಿಮಿಷ, ಒಂದು 30 ನಿಮಿಷ ಆಗ್ಬೋದು. ಬಲಗಡೆ ನೀವು ರಸ್ತೆಯಲ್ಲಿ ತಿರ್ಕೊಂಡು ಹೋದರೆ ಈ ದೇವಸ್ಥಾನವನ್ನು ವೀಕ್ಷಣೆ ಮಾಡಿ ಇದನ್ನು ನೋಡಿ ನಮ್ಮ ಕೈಲಾಗದಂಥ ಏನಾರ ಸಹಾಯ ಮಾಡ್ದಂಗೆ ಆಗುತ್ತೆ. ಆಮೇಲೆ ಈ ಲಕ್ಷ್ಮೀಕಾಂತನ ದೇವಸ್ಥಾನ ಒಂದೇ ಅಲ್ಲದೆ, ಈ ಲಕ್ಷ್ಮೀಕಾಂತನ ದೇವಸ್ಥಾನದ ಎದುರುಗಡೆ ಒಂದು ವ್ಯಾಸರಾಜರು ಸ್ಥಾಪನೆ ಮಾಡಿದಂತಹ ಒಂದು ಆಂಜನೇಯನ ದೇವಸ್ಥಾನವೂ ಇದೆ. ಅದಕ್ಕೆ ಜಡೆ ಆಂಜನೇಯ ಅಂತಾರೆ. ಅದು ಪುರಾತನವಾದ ದೇವಸ್ಥಾನ. ಅದು ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ. ಇವಾಗ ನಮಗೆ ನೋಡೋಕ್ಕೆ ಅವಕಾಶ ಸಿಕ್ಕಿದ್ರಿಂದ ಲಕ್ಷ್ಮೀ ತಾಯಿ ಇದು ವಿಗ್ರಹನ ತೋರಿಸ್ತಾ ಇದ್ದೀನಿ.
ಅದಕ್ಕೆ ಗ್ರಿಲ್ ಹಾಕಿದ್ರಿಂದ ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಆದಷ್ಟು ಪ್ರಯತ್ನ ಪಡ್ತೀನಿ. ಆಮೇಲೆ ಕೈ ಒಂದು ಸ್ವಲ್ಪ ಅಳ್ಳಾಡಿದ್ರಿಂದನೂ ನಿಮಗೆ ಒಂದು ಸ್ವಲ್ಪ ಏನಾದ್ರು ನೋಡಲು ತೊಂದರೆ ಆದರೆ ಕ್ಷಮಿಸಿ ಫ್ರೆಂಡ್ಸ್. ಇದು ಲಕ್ಷ್ಮೀ ತಾಯಿಯ ವಿಗ್ರಹ. ಇದಾದಮೇಲೆ ಲಕ್ಷ್ಮೀಕಾಂತನ ವಿಗ್ರಹವನ್ನು ತೋರಿಸ್ತೀನಿ. ಅದು ಬಹಳ ಪುರಾತನವಾಗಿ ಕೆತ್ತನೆ ಮಾಡಿದ್ದು. ನನಗನ್ಸುತ್ತೆ ಈಗಿನ ಕಾಲದಲ್ಲೆಲ್ಲ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡೋದು ವಿಗ್ರಹಗಳು ನೋಡೋದೇ ಒಂದು ವಿರಳವಾಗಿದೆ. ನೋಡಿ, ಇದು ಲಕ್ಷ್ಮೀಕಾಂತರ ದೇವರು. ಈ ವಿಡಿಯೋನ ನೋಡಿ ನಿಮಗೆಲ್ಲನೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಶುಭವಾಗಲಿ.